ಹುಬ್ಬಳ್ಳಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಯುವತಿಯರ ಮರ್ಡರ್ ಆಯಿತು. ನೇಹಾ ಕೊಲೆ ಮಾಸಕ್ಕೂ ಮುಂಚೆನೆ ಅಂಜಲಿ ಕೊಲೆ ಆಯಿತು. ಈ ಪ್ರಕರಣದಲ್ಲಿ ಇಬ್ಬರು ಹಂತಕರಿಗೆ ಬೇಲ್ ಸಿಗೋದು ಡೌಟ್. ಕಾರಣ ಇಬ್ಬರ ಪರವಾಗಿ ವಕಾಲತನ್ನ ವಹಿಸೋದಕ್ಕೆ ವಕೀಲರು ನಿರಾಕರಿಸ್ತಾ ಇದ್ದಾರೆ. ನೇಹಾ ಹಾಗೇನೆ ಅಂಜಲಿ ಕೊಲೆ ಆದ್ಮೇಲೆ ರಾಜ್ಯಾದ್ಯಂತ ಆಕ್ರೋಶ ತೀವ್ರ ರೀತಿಯಲ್ಲಿ ಭುಗಿಲೆದ್ದಿತ್ತು. ಅವ್ರನ್ನ ಎನ್ಕೌಂಟರ್ ಮಾಡಬೇಕು, ಇಲ್ಲ ನಮ್ಮ ಕೈ ಕೊಡಿ, ನಾವೇ ಸಾಯಿಸ್ತೀವಿ ಅಂತ ಹೇಳಿ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ನೇಹಾ ಹಂತಕ ಫಯಾಜ್ಗೆ ವಕೀಲರು ಸಿಗ್ತಾ ಇಲ್ಲ, ಅಂಜಲಿ ಹಂತಕ ಗಿರೀಶ್ಗೂ ಕೂಡ ವಕೀಲರು ಸಿಗ್ತಾ ಇಲ್ಲ ವಕಾಲತನ್ನ ವಹಿಸೋದಕ್ಕೆ. ಇಬ್ಬರ ಪರ ವಕಾಲತ್ತು ವಹಿಸೋದಕ್ಕೆ ಲಾಯರ್ಸ್ ನಿರಾಕರಿಸ್ತಾ ಇದ್ದಾರೆ. ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿ ಫಯಾಜ್ ಇದ್ರೆ, ಸಿಐಡಿ ಕಸ್ಟಡಿಯಲ್ಲಿ ಅಂಜಲಿ ಹಂತಕ ಗಿರೀಶ್ ಇದ್ದಾನೆ. ಜಾಮೀನು ಸಿಗಲ್ಲ, ಸದ್ಯಕ್ಕೆ ಇಬ್ಬರಿಗೂ ಜೈಲೇ ಗತಿ ಅನ್ನೋ ತರ ಆಗ್ಬಿಟ್ಟಿದೆ. ವಕೀಲರ ನಡೆಗೆ ಸಾರ್ವಜನಿಕರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಾರ್ವಜನಿಕರೇ ಕೇಳ್ತಾ ಇದ್ರು, ಎನ್ಕೌಂಟರ್ ಮಾಡಿ ಅವ್ರಿಗೆ ಬದುಕೋಕೆ ಅವಕಾಶ ಕೊಡಬಾರ್ದು, ಅವ್ರು ಯೋಗ್ಯರಲ್ಲ ಬದುಕಕ್ಕೆ, ಇಲ್ಲ ನಮ್ಮ ಕೈಲಿ ಕೊಡಿ, ನಾವೇ ಸಾಯಿಸ್ಬಿಡ್ತೀವಿ, ಬೀದಿಲಿ ಕಲ್ಲು ಹೊಡಿತೀವಿ ಅಥವಾ ನಾವೇ ಕೊಲೆ ಮಾಡ್ತೀವಿ ಅವ್ರನ್ನ ಅಂತ ಕೇಳ್ತಾ ಇದ್ರು. ಈಗ ವಕೀಲರು ಈ ಕೇಸನ್ನ ತಗೊಳ್ತಾ ಇಲ್ವಲ್ಲ, ಅದಕ್ಕೆ ವಕೀಲರ ನಡೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಜನತೆಯನ್ನ ಬೆಚ್ಚಿ ಬೀಳಿಸಿತ್ತು ಎರಡೂ ಕೊಲೆ ಪ್ರಕರಣಗಳು. ಪ್ರಪ್ರಥಮವಾಗಿ ವಕೀಲರ ಸಂಘಕ್ಕೆ, ಹುಬ್ಬಳ್ಳಿ ವಕೀಲರ ಸಂಘಕ್ಕೆ ಅಭಿನಂದಿಸ್ತೀನಿ. ಯಾಕೆಂದರೆ ಈಗಾಗಲೇ ಆರೋಪಿ ಪರ ಆ ಒಂದು ವಕಾಲತ್ ಕೂಡ ಹಾಕಲ್ಲ ಅನ್ನೋ ತೀರ್ಮಾನ ನ್ಯಾಯಮಟ್ಟ ಹಂತಕರಿಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಅಂಜಲಿ ಅಂಬಿಗೇರ್ ಕೂಡ ಹತ್ಯೆ ಆದ್ದರಿಂದ ಅವರು ಕೂಡ ಮೌಖಿಕವಾಗಿ ಈಗಾಗಲೇ ತೀರ್ಮಾನ ತೊಗೊಂಡಾರ ಅನ್ನೋ ಮಾಹಿತಿ ಕೂಡ ಬಂತು. ಅದಕ್ಕೆ ನಾನು ವಕೀಲರ ಸಂಘಕ್ಕೆ ನಾನು ಭಾಳ ಆಭಾರಿಯಾಗಿದ್ದೀನಿ ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಆರೋಪಿ ಪರ ಯಾರು ಕೂಡ ವಕಾಲತ್ ಹಾಕಲಾರದೆ ಇದ್ದರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಇಡೀ ಅಂದ್ರೆ ಈ ಎರಡು ಕೊಲೆ ಪ್ರಕರಣ ಏನಿತ್ತು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸೊ ನಮ್ಮ ಕೊಡಿ ಹಂತಕರನ್ನ ಇಲ್ಲ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಿ ಅಂತ ಹೇಳ್ತಾ ಇದ್ರು. ಈಗ ವಕೀಲರ ನಡೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸೊ ಈ ಬಗ್ಗೆ ಸಾರ್ವಜನಿಕರಿಗೆ ಏನ್ ಹೇಳ್ತಾ ಇದ್ದಾರೆ? ಶರ್ಮಿತಾ, ಮುಖ್ಯವಾಗಿ ಏನಂದ್ರೆ ಈ ಇಬ್ಬರಿಗೂ ಸಹ ಗಲ್ಲು ಶಿಕ್ಷೆ ಆಗಬೇಕು ಅಥವಾ ಎನ್ಕೌಂಟರ್ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಸಾರ್ವಜನಿಕರಿಂದ ಆಗಿದೆ. ಹೀಗಾಗಿ ಏನಂದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂದ್ರೆ ಅವ್ರ ಪರ ಯಾರು ಸಹ ವಕಾಲತ್ತು ವಹಿಸಬಾರ್ದು ಅನ್ನೋದು ಡಿಮ್ಯಾಂಡ್ ಸಹ ಇತ್ತು. ಅದಕ್ಕೆ ಪೂರಕವಾಗಿನೇ ಏನಂದ್ರೆ ಫಯಾಜ್ ಇರ್ಬೋದು, ಮತ್ತೊಂದು ಕಡೆ ಏನು ವಿಶ್ವ ಅಲಿಯಾಸ್ ಗಿರೀಶ್, ಇಬ್ಬರ ಪರವಾಗಿನೂ ಸಹ ವಕಾಲತ್ತು ವಹಿಸಲಿಕ್ಕೆ ಲಾಯರ್ಗಳು ಹಿಂದೇಟಾಗ್ತಾ ಇದ್ದಾರೆ. ಈಗಾಗಲೇ ಏನಂದ್ರೆ ಫಯಾಜ್ ವಿಚಾರದಲ್ಲಿ ಏನಂದ್ರೆ ಹಿಂದೂ ಮತ್ತು ಮುಸ್ಲಿಂ ವಕೀಲರು ನಿರ್ಣಯ ಕೈಗೊಂಡಿದ್ರು, ಅಂದ್ರೆ ಅವನ ಪರವಾಗಿ ಯಾವತ್ತು ವಕಾಲತ್ತು ವಹಿಸಲ್ಲ ಅನ್ನೋ ಒಂದು ನಿರ್ಣಯ ಕೈಗೊಂಡಿದ್ರು. ಆದರೆ ಗಿರೀಶ್ ವಿಚಾರದಲ್ಲಿ ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಅಂದ್ರೂ ಸಹ ಯಾರು ಸಹ ಸ್ವಯಂ ಪ್ರೇರಿತರಾಗಿ ಏನಂದ್ರೆ ವಕಾಲತ್ತು ವಹಿಸಲಿಕ್ಕೆ ಮುಂದಾಗಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಇವರಿಬ್ಬರು ಸಹ ಕಂಬಿ ಎಣಿಸೋದು ಅನಿವಾರ್ಯ. ಯಾಕಂದ್ರೆ ಈಗ ಒಂದು ವಕಾಲತ್ತು ಯಾರು ವಹಿಸಿಲ್ಲ ಮತ್ತು ಬೇಲ್ಗೆ ಅಪ್ಲೈ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಅವ್ರು ಜೈಲಲ್ಲೇ ಕೊಡಬೇಕಾಗ್ತದೆ. ಅದೇ ಒಂದು ರೀತಿಯಲ್ಲಿ ಶಿಕ್ಷೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಏನು ವಕೀಲರ ನಿರ್ಧಾರ ಖಂಡಿತ ಒಂದು ಸ್ವಾಗತಾರ್ಹ. ಯಾಕಂದ್ರೆ ಅವ್ರ ಪರವಾಗಿ ಯಾರು ವಕಾಲತ್ತು ವಹಿಸಿಲ್ಲ ಅಂದ್ರೆ ಖಂಡಿತ ಅವರು ಜೈಲಿನಲ್ಲೇ ಕೊಳಿತಾರೆ. ಕನಿಷ್ಠ ಅಲ್ಲಾದ್ರೂ ಒಂದು ಪಶ್ಚಾತ್ತಾಪದ ಫೀಲಿಂಗ್ ಆಗ್ತದೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಒಟ್ಟಾರೆ ಏನು ವಕೀಲರ ಏನು ನಿರ್ಧಾರದಿಂದಾಗಿ ಈಗಾಗಲೇ ಏನಂದ್ರೆ ಇವನು ಏನು ಗಿರೀಶ್ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದ, ಇದೆಲ್ಲವೂ ನೋಡಿದಾಗೂ ಸಹ ಅಂದ್ರೆ ವಕೀಲರು ಮನ ಕರಗಿಲ್ಲ. ಜಡ್ಜ್ ಸಹ ಒಂದಷ್ಟು ಆಕ್ರೋಶ ಭರಿತರಾಗಿನೇ ಮಾತನಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈಗೇನು ವಕೀಲರ ನಡೆಯಿಂದ ಮತ್ತು ಇದೆಲ್ಲ ಬೆಳವಣಿಗೆಗಳಿಂದ ಆರೋಪಿಗಳಿಗೆ ಒಂದು ಗಲ್ಲು ಶಿಕ್ಷೆ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸಾರ್ವಜನಿಕರಿದ್ದಾರೆ. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.